ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಯಿಸಿದೀವಿ ಅಂತ ತಕ್ಷಣ ನಿಜವಲ್ಲೂ ಸಾಯಿಸ್ಬಿಡ್ತೀವಲ್ಲ. ಸತ್ತಿರೋ ತರ ಒಂದು ಸರ್ಟಿಫಿಕೇಟ್ ಮಾಡಿಸಿದೀವಿ ಅಷ್ಟೇ. ಅದೇ ಸರ್ಟಿಫಿಕೇಟ್ನ ನಾನು ನಿಮ್ಮ ಹೆಸರಲ್ಲಿ ಮಾಡಿಸಿದ್ರೆ ಏನನ್ಸುತ್ತೆ ನಿಮಗೆ? ಯಾಕೆ ಇವಾಗ ಮಾತು ಬರ್ತಾ ಇಲ್ಲ ಅಲ್ಲ? ಆಸ್ತಿ ಬರುತ್ತೆ ಅಂತ ಅಪ್ಪ ಬದುಕಿಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಸಹಿಸ್ಕೋತೀರಾ? ನೋಡ, ಯಾವುದೋ ವಿಷಯನ ಯಾವುದಕ್ಕೋ ಲಿಂಕ್ ಮಾಡಬೇಡ. ಎಮೋಷನಲ್ ಫೂಲ್ ತರ ಆಡ್ಬೇಡ ಕಣ ನೀನು. ಏಯ್, ನೀನು ನನ್ನ ಮಗ, ನನ್ನ ತರ ಯೋಚನೆ ಮಾಡಬೇಕು. ಅದು ಬಿಟ್ಟು ಭಾವನೆಗಳು ಅಂತ ಬಾವಿಗೆ ಬಿದ್ದಿರೋ ಈ ಜನಗಳ ತರ ಯೋಚನೆ ಮಾಡಬೇಡ. ಅರ್ಥ ಆಯ್ತಾ? ಅಪ್ಪ, ಇವಾಗ ನೀವು ಬದುಕ್ತಾ ಇರೋದು ಇದೇ ಬಾವಿನಲ್ಲಿ. ಭಾವನೆಗಳೇ ಇಲ್ದೇ ಇರೋ ಬದುಕು ಬಾವಿಲಿ ಬಿದ್ದೋರ್ಗಿಂತ ಕಡೆ. ರೀ, ಯಾಕ್ರಿ ಹಾಗಂತೀರಾ? ನನಗೇನು ಭಾವನೆಗಳೇ ಇಲ್ಲ ಅನ್ಕೊಂಡ್ರ? ನಾವು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬದುಕಬೇಕು ಅನ್ನೋ ಭಾವನೆ ಇರೋದಕ್ಕೆ ಹೀಗೆಲ್ಲ ಮಾಡ್ತಿರೋದು. ನೀನಷ್ಟೇ ಚೆನ್ನಾಗಿರ್ಬೇಕು ಅನ್ಕೊಳ್ಳೋದನ್ನ ಭಾವನೆ ಅನ್ನಲ್ಲ, ಸ್ವಾರ್ಥ ಅಂತಾರೆ. ಈ ಮನೆ ಅನ್ನ ತಿಂದಿದ್ದೀವಿ, ಋಣ ತೀರ್ಸಕ್ಕಾಗ್ಲಿಲ್ಲ ಅಂದ್ರು ಕನ್ನ ಹಾಕ್ಬಾರ್ದು. ಏ ದಡ್ಡ, ನಾವೆಲ್ಲ ಈ ಮನೆ ಕನ್ನ ಹಾಕ್ತಾ ಇದ್ದೀವಿ. ಇವತ್ತಲ್ಲ ನಾಳೆ ಈ ಆಸ್ತಿ ಪೂರ್ತಿ ಇವಳ ಹೆಸರಿಗೆ ಬರ್ಬೇಕಲ್ವಾ? ಅದಕ್ಕೆ ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ ಆಸ್ತಿನ ಇವಳ ಹೆಸರಿಗೆ ಮಾಡಿಕೊಂಡು ಅಡ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಏನಮ್ಮ? ಹೌದೌದು ಅಪ್ಪ. ಏನ ಪ್ರಸಾದಿ, ಇಷ್ಟು ಧೈರ್ಯ ಎಲ್ಲಿಂದ ಬಂತ ನಿಂಗೆ? ಇದು ಧೈರ್ಯ ಅಲ್ಲ, ಕೋಪ. ನೀವು ಕೆಸರು ಬೀಳ್ತಾ ಇದ್ದೀರಾ ಅಂದ್ರೆ ಆ ಕೆಸರು ನನಗೂ ಆರುತ್ತಲ್ವಾ? ಸಂಧ್ಯಾ, ಹೇಳ್ತಾ ಇದೀನಿ ಕೇಳಿಸ್ಕೊ. ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ನೀನು ಅದೇ ರೀತಿ ಯೋಚನೆ ಮಾಡಿ ತಾತಂಗೇನಾದ್ರೂ ಮೋಸ ಮಾಡಕ್ ನೋಡಿದ್ಯೋ, ನಾನು ನಿನ್ನೆ ಬಿಟ್ಬಿಡ್ತೀನಿ. ಇದುವರೆಗೂ ನಿಮ್ಮನ್ನ ಇದೇ ಮನೇಲಿ ಇರೋದಕ್ಕೆ ಬಿಟ್ಟಿದ್ದೆ ತಪ್ಪಾಯ್ತು. ನಡೀರಿ, ಈಗಿಂದೀಗಲೇ ಗಂಟು ಮುಟ್ಟೆ ಕಟ್ಟಿ ಬೇರೆ ಮನೆ ಮಾಡ್ತೀನಿ. ಇದೇ ಮನೇಲಿ ಇದ್ಕೊಂಡು ಅವ್ರ ಬೆನಕ್ಕೆ ಚೂರಿ ಹಾಕೋ ಬದಲು ಬೇರೆ ಮನೇಲಿ ಗಂಜಿನೋ ನೀರೋ ಕುಡ್ಕೊಂಡು ಬದುಕೋಣ. ಅಯ್ಯೋ, ಅಂತ ನಿರ್ಧಾರಕ್ಕೆ ಬರಬೇಡ್ರಿ. ನಿಮ್ಗೆ ಇಷ್ಟ ಇಲ್ದೇ ಇರೋ ಕೆಲಸನ ನಾನು ಯಾವತ್ತಾದ್ರೂ ಮಾಡ್ತೀನಾ? ಮಾವ, ನಾವು ಇನ್ಮೇಲೆ ಏನು ಮಾಡೋದು ಬೇಡ, ಎಲ್ಲಾನು ಇಲ್ಲಿಗೆ ಬಿಟ್ಬಿಡೋಣ. ಈ ಮನೇಲಿ 3 ಹೊತ್ತು ಊಟ ಸಿಗ್ತಿದೆ, ಅಷ್ಟೇ ಸಾಕು. ಆಯ್ತು ಸೊಸೆ ಮುದ್ದು, ನೀನ್ ಹೆಂಗ್ ಹೇಳಿದ್ರೆ ಹಂಗೆ. ನಾನು ನೋಡ್ತೀನಿ ನೀವು ಬದಲಾಗ್ತಿರೋ ಅಥವಾ ಬದಲಾಗಿರೋರ ಥರ ನಂಬ್ಸಕ್ಕೆ ಪ್ರಯತ್ನ ಪಡ್ತಿರೋ ಅಂತ. ಎಲ್ಲ ಗೊತ್ತಾಗುತ್ತೆ. ಒಂದು ವೇಳೆ ನೀವು ಬದಲಾಗ್ಲಿಲ್ಲ, ಮನೆ ಬಿಟ್ಟು ಬರ್ತಾ ಇರ್ಬೇಕಾಗುತ್ತೆ. ಏ ಪ್ರಸಾದಿ, ಪ್ರಸಾದಿ, ಏನಾಯ್ತು ಸೊಸೆ ಮುದ್ದೆ? ಇವನಿಗೆ ಒಳ್ಳೆ ದೂರ್ವಾಸ ಮುನಿ ಆಡ್ದಂಗೆ ಆಡ್ತಾ ಇದ್ದಾನೆ. ನನಗನ್ಸುತ್ತೆ ಈ ಮನೇಲಿ ಅವನು ಉಪ್ಪು ಜಾಸ್ತಿ ತಿಂತಿದ್ದಾನೆ ಅಂತ. ಒಂದು ಕೆಲಸ ಮಾಡು, ನಾಳೆಯಿಂದ ಇವನು ಊಟಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಹಾಕು. ಉಪ್ಪು ಅಷ್ಟಲ್ಲ ಮಾವ, ಖಾರನೂ ಕಮ್ಮಿ ಹಾಕ್ಬಿಡ್ತೀನಿ. ಹಾಕು ಹಾಕು ಹಾಕು. ನನಗೆ ಯಾಕೋ ಡೌಟು, ಇವನು ಆ ದತ್ತನ ಜೊತೆ ಜಾಸ್ತಿ ಓಡಾಡ್ತಾ ಇದ್ದಾನೆ ಅನ್ಸತ್ತೆ. ಅದಕ್ಕೆ ಆ ದತ್ತ ಆಡ್ದಂಗೆ ಆಡಕ್ಕೆ ಶುರು ಮಾಡ್ಬಿಡ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.